ವೆರೈಟೀಸ್ ಆಫ್ ಲಡ್ಡು ಅಲ್ಲಿ ಕಡಲೆಪಪ್ಪು ಲಡ್ಡು ಕೂಡ ಒಂದು. ಇವತ್ತು ನಾನು ಕಡಲೆಪಪ್ಪು ಲಡ್ಡುನ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಗ್ಸ್ ಕಿಚನ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಡ್ಡು ಮಾಡೋದಕ್ಕೆ ನಾನಿಲ್ಲಿ 7 ಪಾವ್ ಅಷ್ಟು ಕಡಲೆಪಪ್ಪುನ ತಗೋತಾ ಇದ್ದೀನಿ. ಹಾಗೂ 2 ಅಚ್ಚು ಬೆಲ್ಲನ ನಾನಿಲ್ಲಿ ಪುಡಿ ಮಾಡ್ಕೊಂಡು ತಗೋತಾ ಇದ್ದೀನಿ. ಪುಡಿ ಮಾಡಿಕೊಂಡ್ರೆ ಇದು 2 ಪಾವ್ ಅಷ್ಟು ಬರುತ್ತೆ. ಈಗ ಬೆಲ್ಲಕ್ಕೆ 2 ಗ್ಲಾಸ್ ನೀರನ್ನು ಹಾಕಿ ಬೆಲ್ಲನ ನಾನು ಕರಗಿಸ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬೆಲ್ಲ ಕರಗೋವರೆಗೂ ಬೇಯೋದಕ್ಕೆ ಬಿಡಬೇಕು. ಕಡಲೆಪಪ್ಪುನ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ನೀವಿಲ್ಲಿ ನೋಡ್ಬೋದು ಕಡಲೆಪಪ್ಪು ಪುಡಿ ಆಗಿದೆ. 2 ಒಣ ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಪುಡಿಯಾಗಿ ಬರಬೇಕು. ರುಬ್ಬಿರುವಂತಹ ಪುಡಿನ ನಾನಿಲ್ಲಿ ಮಿಶ್ರಣದಲ್ಲಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕೋಬೇಕು. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು ಬೆಲ್ಲದ ನೀರು ರೆಡಿ ಆಗಿದೆ. ಬೆಲ್ಲದ ನೀರನ್ನು ನಾವಿಲ್ಲಿ ಮಿಶ್ರಣಕ್ಕೆ ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿನೂ ಬೆಲ್ಲದ ನೀರನ್ನು ಹಾಕೋಬಾರ್ದು. ನೀವಿಲ್ಲಿ ನೋಡ್ಬೋದು ಈ ಥರ ಮಿಶ್ರಣನ ನಾವು ರೆಡಿ ಮಾಡ್ಕೊಬೇಕು. ಈಗ ನಾವು ಲಡ್ಡುನ ಪ್ರಿಪೇರ್ ಮಾಡ್ಕೊಬೇಕು. ನೋಡಿ, ಈ ಥರ ಲಾಡು ಬರುತ್ತೆ. ತುಂಬ ರುಚಿಕರವಾಗಿರುತ್ತೆ. ಕಡಲೆಪಪ್ಪು ಲಾಡು ಸವಿಯಲು ಸಿದ್ಧವಾಗಿದೆ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಪ್ರಿಪೇರ್ ಮಾಡ್ಕೊಂಡು ಹಬ್ಬ ಹರಿದಿನದಲ್ಲಿ ಮಾಡ್ಕೋಬೋದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.